ನೂತನ ಅಧ್ಯಕ್ಷರ ಒಂದು ಲೀಡರ್ಶಿಪ್ ಅಲ್ಲಿ ನಾಯಕತ್ವದಲ್ಲಿ ಬಹಳ ಸುಂದರವಾಗಿ ಕಟ್ಪಾಡಿ ರೋಟಿ ಇನ್ನೂ ಸಹ ಮುಂದಕ್ಕೆ ಬೆಳೆಯಲಿ ಅಂತ ಹಾರೈಸುತ್ತಾ ಈ ಒಂದು ಜವಾಬ್ದಾರಿಯನ್ನ ನೀವು ಇಲ್ಲಿ ನಡೆದಂತಹ ಸಮ್ಮುಖದಲ್ಲಿರುವಂಥ ಎಲ್ಲರ ಸಮ್ಮುಖದಲ್ಲಿ ನಮ್ಮ ಅಧ್ಯಕ್ಷರಿಗೆ ಅವರಿಗೆ ಹಸ್ತಾಂತರಿಸಬೇಕಂತ ಕೇಳಿಕೊಳ್ತಾ ಇದ್ದೇನೆ. ಈ ಜವಾಬ್ದಾರಿಯನ್ನು ಬಹಳ ಸಂತೋಷದಿಂದ ನೀವು ವಹಿಸಿಕೊಂಡು ರೋಟರಿ ಕಟ್ಪಾಡಿಯನ್ನು ಮುನ್ನಡೆಸಲಿ ಎಂಬ ನೀವು ಹಾಕಿ It is with immense gratitude, humility and deep sense of commitment of responsibility I accept this office of President of Rotary Club of Katpadi. My sincere thanks to every member who has placed faith in me. I accept this honor not as a personal achievement but as an opportunity to serve the community. Today is not just any other installation day for our club. It is our 25th installation. 25 years ago, a few visionaries in and around Katpadi thought that coming together in friendship and service could make a difference to the society. Because of their vision and continued commitment of next Presidents and Rotarians, I am pleased and honored to tell you that our club has earned respect and affection of all the community in and around Katpadi. ಬಹಳಷ್ಟು ಒಳ್ಳೊಳ್ಳೆ ಕೆಲಸ ಮಾಡಿದೆ ನಾನು ಅಂತ ಹೇಳಿ, ಆದ್ರೆ ಅವ್ರ ಮಾತಿನಲ್ಲಿ ಒಂದು ಹೇಳಿದ್ರು, ಕಣ್ಣು ರೆಪ್ಪೆ ತೆರೆಯೋದ್ರೊಳಗೆ ವರ್ಷ ಮುಗ್ದು ಹೋಯ್ತು ಅಂತ ಹೇಳಿ. ಇನ್ನು ಕಾರ್ಯದರ್ಶಿಯವರು ಚಂದ್ರಶೇಖರ್ ಸಾಲಿಮಠ್ ಅವರು, ಅಯ್ಯಪ್ಪ ಒಂದು ವರ್ಷ ಮುಗಿತಲ್ಲ, ಇನ್ನು ನಾನು ನಿಶ್ಚಿಂತನಾಗಿರ್ಬೋದಲ್ಲ, ಒಂದು ನಿಟ್ಟುರಿಸಿರನ್ನ ಅಲ್ಲಿ ಬಿಟ್ಟರು. ಇದರ ಅರ್ಥ ಏನಂತ ಹೇಳಿದ್ರೆ, ಅಧ್ಯಕ್ಷರಿಗೆ ಮಿಂಚಿನಂತೆ ಕಳೆದೋದಂತಹ ಒಂದು ವರ್ಷ, ಕಾರ್ಯದರ್ಶಿಯವರಿಗೆ ಏನೋ ಒಂದು ದೀರ್ಘವಾದ ಸಮಯ ಕಳೆದಂತಹ ಒಂದು ವೃತ್ತಿಯಲ್ಲಿ ಸಾಫ್ಟ್ವೇರ್ ಡೆವಲಪರ್ ಅವರು, ಸ್ಥಳೀಯವಾಗಿ ಹಲವಾರು ಕೋಆಪರೇಟಿವ್ ಸೊಸೈಟಿಗಳಿಗೆ ತಂತ್ರಜ್ಞಾನದ ಬೆಂಬಲವನ್ನ ನೀಡಿದಂತವರು ನಮ್ಮ ನೂತನ ಅಧ್ಯಕ್ಷರು. ಈಸ್ ಎಕ್ಸ್ಪರ್ಟ್ ಇನ್ ದಟ್ ಸಾಫ್ಟ್ವೇರ್. ಈಗ ರಜತ ವರ್ಷದಲ್ಲಿ ಅವರು ತನ್ನ ನಾಯಕತ್ವದಿಂದ ಈ ಕ್ಲಬ್ಗೆ ಒಂದು ಬೆಂಬಲಕ್ಕೆ ನಿಂತಿದ್ದಾರೆ. ಅವರು ರಜತ ವರ್ಷದಲ್ಲಿ ದೊಡ್ಡ ಜವಾಬ್ದಾರಿ ಅದನ್ನು ವಹಿಸಿಕೊಂಡವರು ಸುದರ್ಶನ್ ಮಲ್ಲೆ ಅವರು. ಅವರಿಗೆ ಬ್ಯಾಂಕ್ ಸಾಫ್ಟ್ವೇರ್ ಅನ್ನ ಮಾಡಿ ಗೊತ್ತಿದೆ, ಇನ್ನೊಂದು ಸಾಫ್ಟ್ವೇರ್ ಅನ್ನು ಅವರು ಡೆವಲಪ್ ಮಾಡ್ಲಿಕ್ಕಿದೆ. ಅದೇನಂತ ಹೇಳಿದ್ರೆ ಮೈಂಡ್ ಸೆಟ್, ಒಂದು ಒಳ್ಳೆ ಪಾಸಿಟಿವ್ ಮೈಂಡ್ ಸೆಟ್. ಆ ಸಾಫ್ಟ್ವೇರ್ ಅನ್ನ ನೀವು ಡೆವಲಪ್ ಮಾಡಿಕೊಂಡ್ರೆ ಬಹುಶಃ ಈ ವರ್ಷ ನಿರಾತಕವಾಗಿ ನಿಮ್ಮ ವರ್ಷ ಕಳೆದು ಹೋಗ್ಬೋದು, ಮತ್ತೆ ಅದ್ಭುತವಾದ ಸಾಧನೆಗಳನ್ನ ಮಾಡಬಹುದು. ತಂತ್ರಜ್ಞಾನದಿಂದ ನೀವು ಹೇಗೆ ಬ್ಯಾಂಕಿಂಗ್ ಸೆಕ್ಟರ್ಗೆ ಸಪೋರ್ಟಿವ್ ಆಗಿದ್ದೀರಾ, ಅದೇ ರೀತಿಯಲ್ಲಿ ಒಂದು ನಾಯಕತ್ವವನ್ನ ಈ ರಜತ ವರ್ಷದಲ್ಲಿ ನಿಮ್ಮ ಅವಶ್ಯಕತೆ ಈ ಕ್ಲಬ್ಗಿದೆ. ನೀವು ಖಂಡಿತ ಅದನ್ನ ನಿಭಾಯಿಸಬಲ್ಲಿ. ಉದ್ಘಾಟನೆ ಹಾಗೂ ಇನ್ಸ್ಟಾಲೇಷನ್ ಕಾರ್ಯಕ್ರಮ ಬಹಳ ಅಪೂರ್ವವಾದಂತಹ ಒಂದು ಸಂಭ್ರಮ. ನನಗೆ ಬಹಳಷ್ಟು ಕಾರ್ಯಕ್ರಮಗಳನ್ನ ಮಾಡುವಂಥದ್ದು, ಸುಮಾರು 25 ಮೇಜರ್ ಕಾರ್ಯಕ್ರಮಗಳನ್ನ ಮಾಡುವಂಥದ್ದು. ಅದರ ಬಜೆಟ್ ಸಹ ಹೇಳಿದ್ರು ಸತ್ಯೇಂದ್ರ ಪೈಗಳು, ಅದು ನಾನು ಹೇಳುದಿಲ್ಲ ಸ್ಟೇಜ್ ಅಲ್ಲಿ. ಸೊ ನಿಮಗೆಲ್ಲರಿಗೂ ಒಳ್ಳೆ ಆಗಲಿ, ಒಳ್ಳೆಯ ವರ್ಷ, 25 ವರ್ಷಗಳ ಈ ಕಾರ್ಯಕ್ರಮಗಳು, ಈ ಸೆಲೆಬ್ರೇಷನ್ ಬಹಳ ಅದ್ದೂರಿಯಾಗಿ ನಡೆಯಲಿ ಅಂತ ಈ ಸಂದರ್ಭದಲ್ಲಿ ನಾನು ಹಾರೈಸ್ತೇನೆ. ರೋಟರಿ ಇಸ್ ವೆರಿ ನೈಸ್. 95 ಟಾಯ್ಲೆಟ್ಗಳನ್ನ ಏಕಕಾಲದಲ್ಲಿ ಮಾಡಿದಂತ ಕ್ಲಬ್, ಸಮಾಜಕ್ಕೆ ಕೊಟ್ಟಂತದ್ದು ಕಡಲು ತೀರದಲ್ಲಿ.
ಒಂದು 30 ಲಕ್ಷ ರೂಪಾಯಿ, ಆ ಕಾಲದಲ್ಲಿ 30 ಲಕ್ಷ ರೂಪಾಯಿಯ ಒಂದು ಬೃಹತ್ ನೀರಿನ ಟ್ಯಾಂಕ್ಸ್ ಅನ್ನು ಮಾಡಿದಂಥದ್ದು. ಅದಲ್ಲದೆ ನಮ್ಮ ದೇಶದಿಂದ ಹೊರಗೆ ಅಮೆರಿಕದಲ್ಲಿ ಶಾಲಾ ಮಕ್ಕಳಿಗೆ ಪುಸ್ತಕಗಳನ್ನ ವಿತರಿಸಿದಂತ ಒಂದು ಸಂಸ್ಥೆ, ಕಟ್ಪಾಡಿ ಸಂಸ್ಥೆ, ಪ್ರತಿಷ್ಠಿತ ಕಟ್ಪಾಡಿ ಸಂಸ್ಥೆ. ಪ್ರಾಯಶಃ ಈ ಕ್ಲಬ್ಬಿನ ಸದಸ್ಯರು ಮತ್ತೆ ಅವರ ಅರ್ನಿಶ್ ದುಡಿಮೆ ಮತ್ತೆ ಅವರ ಚಿಂತನೆ ಇದಕ್ಕೆ ಕಾರಣ ಆಗಿದೆ. ಬಹಳ ಸಾವಿರಾರು ಜನರಿಗೆ ನೇರವಾಗಿ ಉದ್ಯೋಗವನ್ನು ನೀಡಿದಂತ ಕ್ಲೀನ್ ಅಂಡ್ ಗ್ರೀನ್ ಎನ್ವೈರನ್ಮೆಂಟ್, ಇವತ್ತು ಡಿಸ್ಟ್ರಿಕ್ಟ್ ಪ್ರಾಜೆಕ್ಟ್ ಇದೆ, ಪ್ರತಿ ವರ್ಷ ಈ ಪ್ರಾಜೆಕ್ಟ್ ಇರುತ್ತೆ. ಆ ನಿಟ್ಟಿನಲ್ಲಿ ದುಡಿದಂತ ಯುವ ಪೀಳಿಗೆಗೆ ಹೊಸ ಒಂದು ಮೆಸೇಜ್ ಅನ್ನ ಕೊಟ್ಟಂತ ಒಬ್ರು ವ್ಯಕ್ತಿ. ಡ್ರಗ್ ಅಬ್ಯೂಸ್ ಆಗ್ಲಿ ಅಥವಾ ಲೀಡರ್ಶಿಪ್ ನ ಬಗ್ಗೆ ಆಗ್ಲಿ ಬಹಳಷ್ಟು ಮೆಸೇಜ್ ಅನ್ನ ಕೊಟ್ಟಂತ ಮತ್ತು ಈ ಸಮಾಜದಲ್ಲಿ ಒಂದು ಒಳ್ಳೆಯ ಒಂದು ಸಂದೇಶವನ್ನ ಚಿತ್ರಗಳ ಮೂಲಕ ನೀಡಿದಂತ ಒಬ್ಬ ರೊಟೇರಿಯನ್ ಇರೋದು ನಿಮ್ಮ ಕಟ್ಪಾಡಿ ರೋಟರಿಯಲ್ಲಿ. ಇಡೀ ಜಿಲ್ಲೆಯಲ್ಲಿ ಯಾರಿಲ್ಲ, ಕಟ್ಪಾಡಿ ರೋಟರಿಯಲ್ಲಿ ಮಾತ್ರ. ಅದು ನಮ್ಮ ಮಿತ್ರ ಸತ್ಯೇಂದ್ರ ಪೈಗಳು ಅಂತ ಹೇಳಲಿಕ್ಕೆ ನನಗೆ ಬಹಳ ಸಂತೋಷ ಆಗ್ತದೆ.